ಹಾಯ್. ದಿಸ್ ಸಮ್ ಗೂಗಲಲ್ಲಿ ಕೇಳಿರೋದು. ಎಲ್ಲಿ ಸಿಗುತ್ತೆ ಈ ಥರ ಸಮ್ ಅಂದರೆ ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ, ಹುಡುಕ್ಬೇಕಷ್ಟೆ. ಸೊ ಇಲ್ಲೇನು ಕೇಳಿದ್ದಾನೆ ಅಂದರೆ ಸಿಂಪಲ್ ಕ್ವಶನು, ಫೈಂಡ್ ಆಲ್ ದ ರೆಕಾರ್ಡ್ ಕೌಂಟ್ ಡೇಸ್ ಕೇಳಿದ್ದಾನೆ. ಡಿಸ್ಟಿಂಕ್ಟ್ ಯೂಸರ್ ರಿಸೀವಿಂಗ್ ದ ಮೇಲ್ ಮತ್ತು ಗ್ರೇಟರ್ ಶುಡ್ ಬಿ ಗ್ರೇಟರ್ ಆಲ್ವೇಸ್ ಸೆಂಡಿಂಗ್ ದ ಮೇಲ್ ಇರಬೇಕು ಅಂತ ಕೇಳಿದ್ದಾನೆ. ಸಿಂಪಲ್ಲು, ಅಲ್ಲಿ 2 ಕೀವರ್ಡ್ ಯೂಸ್ ಮಾಡಿದ್ದಾನೆ. ಡಿಸ್ಟಿಂಕ್ಟ್ ಅಂತ ಒಂದು ಕೀವರ್ಡು. ಫಸ್ಟ್ ಏನು ಮಾಡೋಣ ಅಂದರೆ, ಒಂದು ವಿತ್ ಕ್ಲಾಸಲ್ಲಿ ಒಂದು ಸೆಕೆಂಡ್, ಎಸ್ ಸಿ, ಫಸ್ಟ್ ಏನು ಮಾಡೋಣ ಅಂದರೆ, ಒಂದು ವಿತ್ ಕ್ಲಾಸಲ್ಲಿ ಡಿಸ್ಟಿಂಕ್ಟ್ ಕೌಂಟ್ ಅಂತ ತಗೊಂಡ್ಬಿಡೋಣ. ಸೊ ದಟ್ ಇಟ್ ವಿಲ್ ಬಿ ಈಸಿ ನಮಗೆ. ಓಕೆ, ಡಿಸ್ಟಿಂಕ್ಟ್ ಕೌಂಟ್ ಅಂತ ತಗೋಣ. ನೆಕ್ಸ್ಟ್ ಏನು ಮಾಡಬೇಕು, ಸೆಲೆಕ್ಟ್ ಡೇ. ಏನಕ್ಕೆ ಡೇ ಸೆಲೆಕ್ಟ್ ಮಾಡ್ತಾನೆ, ಅವ್ನು ಕೇಳಿರೋದೇ ಡೇ, ಅದಕ್ಕೋಸ್ಕರ ಇಲ್ಲಿ ನೋಡಿ, ಅದಕ್ಕೆ ಡೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕೌಂಟ್ ಮಾಡ್ತಾ ಇದ್ದೀನಿ. ಯಾವ ಥರ, ಅಲ್ಲಿ ಒಂದು ಕೀವರ್ಡ್ ಕೊಟ್ಟಿದ್ದ, ನಾವು ಡಿಸ್ಟಿಂಕ್ಟ್ ಮಾಡಬೇಕು. ಅದರಲ್ಲಿ ಯಾವುದು, ಟು ಯೂಸರ್, ಡಿಸ್ಟಿಂಕ್ಟ್ ಅದರಲ್ಲಿ ಯಾವುದು, ನಾವು ಬ್ರಾಕೆಟ್ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಡಿಸ್ಟಿಂಕ್ಟ್ಗೆ ಆಸ್ ಡಿಸ್ಟಿಂಕ್ಟ್ ಸೆಂಡ್ ಬಂದ್ಬಿಟ್ಟು ಒಂದು ನಿಮಿಷ. ಓಕೆ, ಆಮೇಲೆ ನೋಡೋಣ. ಡಿಸ್ಟಿಂಕ್ಟ್ ಯೂಸರ್, ಸಾರಿ ರಿಸೀವರ್, REC ಅಂತಲೇ ಹಾಕ್ತೀನಿ, ಸೇಮೇ ಬರುತ್ತೆ. ಡಿಸ್ಟಿಂಕ್ಟ್ ಅಲ್ಲಿ ಟು ಯೂಸರ್ ಇತ್ತಲ್ಲ, ಇಲ್ಲಿ ಟು, ಸಾರಿ ಫ್ರಮ್ ಯೂಸರು, ಡಿಸ್ಟಿಂಕ್ಟ್ ತಗೊಳ್ಳೋಣ, ಫ್ರಮ್ ಯೂಸರ್ ಅಂತಾನೆ ತಗೊಳ್ಳೋಣ. ಫ್ರಮ್ ಯಾವ ಟೇಬಲ್ಲು, ಬಂದೆ ನಮ್ಮನೆ ಕರೀತಾ ಇದ್ದಾರೆ, ಹಂಗೆ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಟೇಬಲಿಂದ ಇದೊಂದು ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಸೆಲೆಕ್ಟ್ ಯಾವುದನ್ನ, ID ಸೆಲೆಕ್ಟ್ ಮಾಡ್ತೀನಿ, ಫ್ರಮ್ ಯೂಸರ್ನ ಸೆಲೆಕ್ಟ್ ಮಾಡ್ತೀನಿ. ನನಗೆ ಬೇಕು ಅಂದರೆ ಟು ಯೂಸರ್ನು, ನಾನು ಅಂದ್ಕೊಂಡೆ ರೆಕಾರ್ಡ್ ಮಾಡ್ಬೇಕಾದ್ರೆ ಮನೆಗೆ ಕರಿಬೋದು ಟೀಗೆ ಅಂತ, ಇರಲಿ ಫೈನ್. ಡೇನ ಸೆಲೆಕ್ಟ್ ಮಾಡಿದೆ. ಯಾವ ಟೇಬಲಿಂದ, ಫ್ರಮ್, ನಮಗೆ ಟೇಬಲ್ ಗೊತ್ತಿದೆ, ಗೂಗಲ್ ಈ ಟೇಬಲಿಂದ ಜಾಯಿನ್, ನಾನು ಅಲಿಯಾಸ್ ಎಲ್ಲ ಕೊಡ್ತಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಜಾಯಿನ್ ಯಾವುದು, ಡಿಸ್ಟಿಂಕ್ಟ್ ಕೌಂಟ್, ಇದು ಮಾಡಿದ್ನಲ್ಲ ಡಿಸ್ಟಿಂಕ್ಟ್ ಕೌಂಟ್. ಒಂದು ಕಂಡೀಷನ್ ಯಾವುದು, ಆನ್ ಕಂಡೀಷನ್ನು. 2 ಟೇಬಲ್ ಇದೆ ಇಲ್ಲಿ. ಇದೊಂದು ಟೇಬಲ್ಲು, ಇಲ್ಲಿ ನಾನು ಎ ಅಂತ ಕರಿತೀನಿ, ಇದನ್ನು ಬಿ ಅಂತ ಕರಿತೀನಿ. ಆನ್ A.BID ಈಸ್, ಯಾಕೆಂದರೆ ಅದನ್ನೇ ಪ್ರೈಮರಿ ಕೀ ಅಂತ ತೊಗೊಂಡಿರೋದು. ನೀವೇನಾರ ಕೊಡ್ರಿ, ಅಲ್ಲಿ ನಡೆಯುತ್ತೆ. ವೇರ್ ಒಂದು ಕಂಡೀಷನ್ ಗ್ರೇಟರ್ ಅಂತ ಇದೆ ಇರಬೇಕು ಅಂತ ಹೇಳಿದ್ದಾವೆ. ಇಲ್ಲಿ B ಡಾಟ್ ಡಿಸ್ಟಿಂಕ್ಟ್ ರಿಸೀವರ್ ಶುಡ್ ಬಿ ಗ್ರೇಟರ್ ದ್ಯಾನ್ B ಡಾಟ್ ಡಿಸ್ಟಿಂಕ್ಟ್, is that what, ಸೆಂಡರ್, ಸೆಂಡ್ ಅಂತ, ರಿಸೀವ್ ಅಂತ ಕೊಟ್ಟಿದ್ದೀನ, ರಿಸೀವರು ಫ್ರಮ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಷ್ಟೇ ಕಂಡೀಷನ್. ಫಸ್ಟ್ ಏನು ಮಾಡಿದ್ದೀನಿ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಅವ್ನು ಕೇಳಿರೋದು ಡಿಸ್ಟಿಂಕ್ಟ್ ಅಂತ ಕೇಳಿದ್ದಾನೆ, ಮತ್ತು ಕೌಂಟ್ ಕೇಳಿದ್ದಾನೆ. ಇದಂತೂ ನಿಮಗೆ ಗೊತ್ತಾಗಿರುತ್ತೆ, ಇದರಲ್ಲಿ ಏನಿಲ್ಲ. ಇದರಲ್ಲಿ ಬಂದ್ಬಿಟ್ಟು ಏನೇನು ಪ್ರಿಂಟು ಅಂತ ನಿಮಗೆ ಏನು ಬೇಕೋ ಅದು ಪ್ರಿಂಟ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಏನು ಅಂತ ಕೊಟ್ಟಿದ್ದೀನಿ, ನೀವು ಏನಾರ ಕೊಡ್ಬೋದು. ಜಸ್ಟ್ ಆಮೇಲೆ ಜಾಯ್ನಿಂಗ್ ವಿತ್ ಅ ಮೇನ್ ಟೇಬಲ್, ಆಮೇಲೆ ಕಂಡೀಷನ್ ಬರೆದೀನಿ ಆ್ಯಸ್ ಯೂಶುವಲ್. ಯು ನೋ ದಟ್ ಕಂಡೀಷನ್, ಮೇನ್ ಕಂಡೀಷನ್ ಇದೆ, ಮೇನ್ ಕಂಡೀಷನು ಗ್ರೇಟರ್ ಇರಬೇಕು ಅಂತ, ಗ್ರೇಟರ್ ಇದೆ. ದಟ್ಸ್ ಆಲ್. ಥ್ಯಾಂಕ್ ಯು.